ದಿನ ದುಡಿತಕ್ಕಂಥವ್ರು ಹಣವನ್ನ ಹೇಗೆ ಉಳಿಸ್ಬೇಕು ಅನ್ನೋ ಒಂದು ಐಡಿಯಾ ಇರಲ್ಲ. ನೀವು ಎವ್ರಿಡೇ ಬಜೆಟ್ ಮಾಡೋದು ಇಂಪಾರ್ಟೆಂಟ್. ಒಂದು ಲೀಸ್ಟ್ ಮಾಡ್ಕೊಡ್ಬೇಕು. ಹೌದು. ನನ್ನ ಮನೆ ಖರ್ಚಿಷ್ಟು, ನನ್ನ ಖರ್ಚಿಷ್ಟು. ಡೈಲಿ ಇನ್ಕಮ್ ಇರೋರಿಗೆ ಡೈಲಿ ಬಜೆಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಕಮ್ಮಿ ಸಿಬಿಲ್ ಇದ್ರೆ ಹೆಚ್ಚಿನ ಬಡ್ಡಿ, ಹೆಚ್ಚು ಸಿಬಿಲ್ ಇದ್ರೆ ಕಮ್ಮಿ ಬಡ್ಡಿ ಸಾಲ ಸಿಗ್ತಕ್ಕಂಥದ್ದು. ಕ್ರೆಡಿಟ್ ಕಾರ್ಡ್ ಅಥವಾ ಇಂಥ ಲೋನ್ ಆಪ್ ಅಲ್ಲಿ ಬಿಡುವ ಬದಲು ಆ ಲೋನ್ಗಳನ್ನು ಕೂಡ ಹೇಗೆ ನಾನು ಇಂಟೆಲಿಜೆಂಟ್ ಆಗಿ ಯೂಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಗೋಲ್ಡ್ ಲೋನ್ ತಗೊಂಡ್ರೆ ಅದರಿಂದ ನಿಮ್ಗೆ ಸಿಬಿಲ್ ಸ್ಕೋರ್ ಹೆಚ್ಚಾಗುತ್ತೆ. ನಿಜ. ಸಾಲ ತಗೊಂಡಾಗ ನೀವು ಹೇಗೆ ಪಾವತಿಸ್ತೀರಿ ಅನ್ನೋದ್ರ ಮೇಲೆ ಕ್ರೆಡಿಟ್ ಸ್ಕೋರ್ ಹೆಚ್ಚಿಗೆ ಆಗುತ್ತೆ. ಇಷ್ಟು ಬಡ್ಡಿ ಯಾವ್ದು ಬೆಸ್ಟ್ ಪರ್ಸೆಂಟೇಜ್ ಸರ್ ನನ್ನ ಪ್ರಕಾರ? ಕೆಟ್ಟ ಲೋನು ಒಳ್ಳೆ ಲೋನ್ ಅಂತ. ಗೋಲ್ಡ್ ಲೋನು, ಕ್ರೆಡಿಟ್ ಕಾರ್ಡ್ ಲೋನು, ಪ್ರತಿದಿನ ದುಡಿಯೋರಿಗೆ ಒಂದಿಷ್ಟು ಸಲಹೆಗಳನ್ನು ಕೊಡೋದಾದ್ರೆ ಇದೇ ಅಮೌಂಟ್ ಹೂಡಿಕೆ ಮಾಡ್ತಾ ಇರಲಿ. 100 ರೂಪಾಯಿ ಇರಲಿ, 5,000 ಇರಲಿ, ಫಸ್ಟ್ ಒಂದು ಕ್ಲಾರಿಟಿ ಇಟ್ಕೊಳ್ಳಿ. ಗಾಸ್ಬಾತ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಶಂಕರ್ ನಕೇತರು. ದಿನಗೂಲಿ ನೌಕರರಂದ್ರೆ ಈ ಬೀದಿ ಬದಿ ವ್ಯಾಪಾರಿಗಳು, ಆಟೋ ಓಡಿಸತಕ್ಕಂಥವ್ರು, ಜೊತೆಗೆ ದಿನಸಿ ಅಂಗಡಿ, ಕಾಂಡಿಮೆಂಟ್ಸ್, ಪ್ರತಿಯೊಂದು ಅಂದ್ರೆ ದಿನ ದುಡಿತಕ್ಕಂಥವ್ರು ಹಣವನ್ನ ಹೇಗೆ ಉಳಿಸ್ಬೇಕು ಅನ್ನೋ ಒಂದು ಐಡಿಯಾ ಇರಲ್ಲ. ಕೆಲವೊಂದಿಷ್ಟು ಖರ್ಚುಗಳೇ ಆಗ್ತಿರುತ್ತೆ, ಅಲ್ಲಲ್ಲಿ ಸಾಲ ತಗೋತಕ್ಕಂಥದ್ದು, ಮತ್ತೆ ಸಾಯಂಕಾಲ ಸಾಲ ಕೊಡ್ತಕ್ಕಂಥದ್ದು, ಇವೆಲ್ಲವೂ ಕೂಡ. ಅದ್ರ ಮಧ್ಯೆ ಉಳಿತಾಯ ಹೇಗೆ ಮಾಡಬೇಕು ಮಾತನಾಡ್ತಾ ಹೋಗೋಣ. ನಮ್ಮೊಂದಿಗೆ ಫೈನಾನ್ಷಿಯಲ್ ಪ್ಲಾನರ್ ಆಗಿರ್ತಕ್ಕಂಥ ಬಸವರಾಜ್ ತನಗಟ್ಟಿ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಬಹುತೇಕವಾಗಿ ಬೆಂಗಳೂರು ಸೇರಿದ ಬಹುತೇಕ ಎಲ್ಲ ಕಡೆ ಪ್ರತಿದಿನ ದುಡಿಯೋರು, ಪ್ರತಿದಿನ ಕೆಲಸ ಮಾಡೋರು, ಬೀದಿ ಬದಿ ವ್ಯಾಪಾರಿಗಳು, ಕಾಂಡಿಮೆಂಟ್ಸ್ನವರು, ದಿನಸಿ ಕೂಲಿಗಾರರು, ಆಟೋ ಓಡಿಸ್ತಕ್ಕಂಥವ್ರು ದಿನ ಒಂದಿಷ್ಟು ಹಣವನ್ನ ಸಂಪಾದನೆ ಮಾಡ್ತಾರೆ. ಆದ್ರೆ ಅದು ಬರೀ ಖರ್ಚಿಗೆ ಹೋಗ್ತಾರೆ, ಉಳಿತಾಯನ ಮರ್ತ್ಬಿಡ್ತಾರೆ. ಹೇಗೆ ಉಳಿತಾಯ ಮಾಡ್ಬೋದು, ಅವ್ರು ಯಾವ ರೀತಿಯಾಗಿ ಪ್ಲಾನ್ ಮಾಡ್ಕೊಳ್ಬಹುದು ದಿನಗೂಲಿ ಮಾಡಕ್ಕಂಥವ್ರು ಅಂತ? ಅಥವಾ ದಿವಸಕ್ಕೆ ದಿನಗೂಲಿ ನೌಕರರಾಗಿರೋದ್ರಿಂದ, ದಿನಗೂಲಿ ಅರ್ನಿಂಗ್ ಇರೋದ್ರಿಂದ ದಿವಸಕ್ಕೆ 1,000 ಇನ್ಕಮ್ ಇದೆ ಅಂತ ತಿಳ್ಕೊಳ್ಳೋಣ. ಸಿಂಪಲ್ ಆಗಿ ದಿವಸಕ್ಕೆ 1,000 ಇದೆ ಅಂದ್ರೆ ಫಸ್ಟ್ ನೀವು ಆ ದಿನದ ಬಜೆಟ್ ಅನ್ನೇ ಸ್ಟಾರ್ಟ್ ಮಾಡ್ಬೇಕು. ತಿಂಗಳ ಬಜೆಟ್ ಬಿಟ್ಬಿಡಿ. ನಿಮ್ಮ ಇನ್ಕಮ್ ದಿನದಿಂದ ದಿನಕ್ಕೆ ಇರೋದ್ರಿಂದ, ನೀವು ಸ್ಯಾಲರಿ ತರ ಪ್ರತಿ ತಿಂಗಳ ತಗೊಳ್ಳದೇ ಇರೋದ್ರಿಂದ ನೀವು ಎವ್ರಿ ಡೇ ಬಜೆಟ್ ಮಾಡೋದು ಇಂಪಾರ್ಟೆಂಟ್. ನೀವು 1,000 ಅರ್ನ್ ಮಾಡ್ತಾ ಇದ್ದೀರಂದ್ರೆ ಅದರಲ್ಲಿ ನಿಮ್ಮ ಖರ್ಚು ಎಷ್ಟಿದೆ? ಖರ್ಚು ಅಂದ್ರೆ ನೀವು ಯಾವುದೇ ಚಿಕ್ಕ ಚಿಕ್ಕ ಬಿಸ್ನೆಸ್ ಮಾಡ್ತಾ ಇರ್ತೀರಾ, ತರಕಾರಿ ಸೇಲ್ ಮಾಡ್ತಾ ಇರ್ತೀರಾ, ಅಥವಾ ಆಟೋ ಡ್ರೈವರ್ ಇರ್ತೀರಾ, ಅಥವಾ ಏನಾದ್ರು ಮಾಡ್ತಿರ್ತೀರಾ. ಸೊ ಆ 1,000ದಲ್ಲಿ ನಿಮ್ಮ ಬಿಸ್ನೆಸ್ಸಿಗೋಸ್ಕರ ಎಷ್ಟು ಖರ್ಚಾಗತ್ತೆ ಅದನ್ನ ತೆಗೆದು ಬಿಟ್ಟ ನಂತರ ಒಂದು 800 ರೂಪಾಯಿ ಉಳಿದಿದೆ ಅಂತ ತಿಳ್ಕೊಳ್ಳೋಣ. 800 ರೂಪಾಯಿ ಉಳಿದ ತಕ್ಷಣ ಆ 800 ರೂಪಾಯಿದಲ್ಲಿ ಅವತ್ತು ದಿನದ ನಿಮ್ಮ ಮನೆ ಖರ್ಚು ಎಷ್ಟು? ಅವತ್ತು ದಿನದ ಮನೆ ಖರ್ಚು ಅಂದ್ರೆ ಒಂದು 300 ರೂಪಾಯಿ ಹಿಡಿಯೋಣ. 300 ರೂಪಾಯಿ ಆದ ತಕ್ಷಣ 500 ರೂಪಾಯಿ ಉಳಿತು. ಈ 500 ರೂಪಾಯಿಯನ್ನ ನೀವು ಅಲ್ಲಿ ಇಲ್ಲಿ ಇಡೋ ಬದಲು ಅಥವಾ ಚೀಟಿ ಹಾಕೋ ಬದಲು ಸಿಂಪಲ್ ಆಗಿ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಡಿಪಾಸಿಟ್ ಮಾಡ್ತಾ ಹೋಗಿ. ಇಲ್ಲ ಅಂದ್ರೆ ಆರ್ ಡಿ ಮಾಡಿ. ಆರ್ ಡಿ ಬೇಡ ಅಂದ್ರೆ ಪಿಗ್ನಿ ಅಂತ ಇರುತ್ತೆ, ದಿನ ಸಾಯಂಕಾಲ ಕೊಡ್ಬೇಕು. ಅದನ್ನ ಮಾಡ್ತಾ ಹೋಗಿ. ನಿಮಗೆ ದಿನಗೂಲಿ ಅಥವಾ ದಿನದಿಂದ ದಿನಕ್ಕೆ ನಿಮಗೆ ಇನ್ಕಮ್ ಇರೋದ್ರಿಂದ ದಿನದಿಂದ ದಿನಕ್ಕೆ ನೀವು ಖರ್ಚುನು ಮೇಂಟೈನ್ ಮಾಡ್ಬೇಕು, ಪ್ಲಾನ್ ಮಾಡ್ಬೇಕು, ಹೂಡಿಕೆಗೂ ನೀವು ಪ್ಲಾನ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ನೀವು 1,000 ರೂಪಾಯಿ ನಿಮ್ದು ಇನ್ಕಮ್ ಇದ್ರೆ ನೀವು ನಿಮ್ಮ ಬಿಸ್ನೆಸ್ ಅಥವಾ ನೀವು ಏನ್ ಮಾಡ್ತಿರುವಂತ ವೃತ್ತಿಯಲ್ಲಿ ನಿಮ್ಮ ಖರ್ಚು ಎಷ್ಟಿದೆ, ವೃತ್ತಿಗೋಸ್ಕರ ಖರ್ಚು, ನಾಳೆಗೆ ಆ ಖರ್ಚು ಬೇಕಂದ್ರೆ ಅದನ್ನ ಇವತ್ತೇ ತೆಗೆದಿ. ನಾಳೆಗೆ ಉಳಿದ ಅಮೌಂಟ್ ದಲ್ಲಿ ನಿಮ್ಮ ಫ್ಯಾಮಿಲಿಗೆ ಇವತ್ತು ಎಷ್ಟು ಖರ್ಚಾಗತ್ತೆ, ಇವತ್ತು ನಮ್ಗೆ ಊಟಕ್ಕೆ ಎಲ್ಲದಕ್ಕೂ ಬೇಕಂದ್ರೆ ಒಂದಿಷ್ಟು ತೆಗೆದಿರಿ. ತೆಗೆದಿಟ್ಟ ನಂತರ ರಿಮೈನಿಂಗ್ ಅಮೌಂಟ್ ಅನ್ನ ಡೈಲಿ ಆಗಿ ಸೇಫ್ಟಿ ಆಗಿರುವಂತಹ ಕಡೆ, ನಾನು ಹೋಗ್ಬಿಟ್ಟು ಚೀಟಿ ಹಾಕ್ತೀನಿ ಅಥವಾ ಇಲ್ಲಿ ಎಲ್ಲಾದ್ರೂ ಹೂಡಿಕೆ ಮಾಡಿದ್ರೆ ಅವ್ರು ಅಷ್ಟು ರಿಟರ್ನ್ ಕೊಡ್ತಾರೆ, ಇಷ್ಟು ರಿಟರ್ನ್ ಕೊಡ್ತಾರೆ ಅಂತ ಏನ್ ಹೇಳ್ತಿರ್ತಾರಲ್ಲ, ಅಂತದ್ರಲ್ಲಿ ಎಲ್ಲಾದ್ರೂ ಬಿಟ್ಬಿಟ್ಟು ರೆಗ್ಯುಲೇಟೆಡ್ ಆಗಿ ಗೌರ್ಮೆಂಟ್ ರೆಗ್ಯುಲೇಟೆಡ್ ಇರುವಂತಹ ಸೇಫ್ ಆಗಿರುವಂತಹ ಹೂಡಿಕೆ ಮಾಡುವಂತ ಚಾನಲ್ ಮುಖಾಂತರ ನೀವು ಫಸ್ಟ್ ಅಕ್ಯುಮುಲೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಪಿಗ್ನಿ ಆಗಿರ್ಬೋದು, ಎವ್ರಿ ಡೇ ನೀವು ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಹಾಕ್ತಾ ಹೋಗ್ಬಿಡಿ. ಇವತ್ತು 500 ರೂಪಾಯಿ ಉಳಿತಾ, ನಾಳೆ ಮಾರ್ನಿಂಗ್ ಬ್ಯಾಂಕಿಗೆ ಹೋಗೋದು 500 ರೂಪಾಯಿ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಹಾಕೋದು. ಆ ತರ ಮಾಡ್ತಾ ಹೋದ್ರೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ. ಇಲ್ಲ ಅಂದ್ರೆ ಏನಾಗುತ್ತಂದ್ರೆ 1,000 ಇನ್ಕಮ್ ಇರುತ್ತೆ, ಅದರಲ್ಲಿ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಮಾಡ್ತಾ ಎಂಡ್ ಆಫ್ ದ ಡೇ ನಿಮಗೆ ಏನಾದ್ರು ದುಡ್ಡು ಬೇಕಂದ್ರೆ ನಿಮಗೆ ದುಡ್ಡು ಸಿಗ್ಲಾರ್ದಾಗ ನೀವು ಮತ್ತೆ ಏನ್ ಮಾಡ್ತೀರಾ, ಸಾಲ ಸೂಲಕ್ಕೆ ಬಲಿಯಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ನಿಮ್ಮ ಇನ್ಕಮ್ ಪ್ರತಿದಿನ ಇದ್ರೆ ಪ್ರತಿದಿನ ಬಜೆಟ್ ಮಾಡೋದು ಕಲಿಬೇಕು. ಒಂದು ಲೀಸ್ಟ್ ಮಾಡ್ಕೊಡ್ಬೇಕು. ನನ್ ಮನೆ ಖರ್ಚಿಷ್ಟು, ನನ್ ಖರ್ಚಿಷ್ಟು, ಊಟದಿಷ್ಟು, ತಿನಿಸಿ ಇಷ್ಟು, ಈ ಸಂಸಾರಕ್ಕೆ ಇಷ್ಟು ತೆಗೆದಿಟ್ಕೊಬಿಟ್ರೆ ನೀವ್ ಹೇಳೋದು ಕರೆಕ್ಟ್. 500 ರೂಪಾಯಿನ ಪ್ರತಿದಿನ ಏನಾದ್ರು ಬ್ಯಾಂಕಿಗೆ ಹಾಕ್ಬಿಟ್ರೆ ನಿಮ್ಮ ಸಂಕಷ್ಟದಲ್ಲಿ ನಿಮ್ಗೆ ಸಮಸ್ಯೆಗಳು ಎದುರಾದಾಗ ಅದೇ ಹಣ ನಿಮ್ಗೆ ಕಾಪಾಡೋದು. ಕರೆಕ್ಟ್. ಅದು 500 ರೂಪಾಯಿ ನೀವು ಬ್ಯಾಂಕಿಗೆ ಹಾಕ್ತಾ ಹೋದ್ರೆ ನೀವು 30 ದಿನ ದುಡಿತೀರ ಅಂತ ತಿಳ್ಕೊಳ್ಳಿ. ಸಂಡೇ ಇದು ಮಾಡೋದ 15,000 ರೂಪಾಯಿ. 15,000 ರೂಪಾಯಿ ಆದ ನಂತರ ನೀವು ಥಿಂಕ್ ಮಾಡ್ಬೇಕು. ಅವಾಗ
ಮುಂದೆ ನನ್ನ ಗೋಲ್ಗಳಿಗೆ, ನನ್ನ ಮಕ್ಕಳ ಎಜುಕೇಶನ್ಗೆ, ನನ್ನ ಓಲ್ಡ್ ಏಜ್ ಆದಾಗ ನಾನು ಏನಾದ್ರು ಇದು ಮಾಡ್ಲಿಕ್ಕೆ, ಅಥವಾ ಮನೆ ತಗೊಂತೀನಿ ಅಂದ್ರೆ, ಗಾಡಿ ತಗೊಂತೀನಿ ಅಂದ್ರೆ, ಅಥವಾ ನಿಮ್ಮ ಬಿಸ್ನೆಸ್ಗೆನೆ, ನಿಮ್ ದಿನಗೂಲಿ ಬಿಸ್ನೆಸ್ ಇರೋದ್ರಿಂದ, ದಿನಗೂಲಿ ನೌಕರರಿಂದ ಆ ಬಿಸ್ನೆಸ್ ಅನ್ನೇ ಗ್ರೋತ್ ಮಾಡ್ಬೇಕಂದ್ರೆ ಅದೇ 15,000 ಯುಟಿಲೈಸ್ ಮಾಡ್ಬೋದಲ್ಲ. So ಅದಕ್ಕೋಸ್ಕರ ಡೈಲಿ ಇನ್ಕಮ್ ಇರೋರಿಗೆ ಡೈಲಿ ಬಜೆಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಎಸ್. ಹೂಡಿಕೆ ವಿಚಾರಕ್ಕೆ ಮತ್ತೆ ಬರೋದಾದ್ರೆ, ಯಾಕಂತ ಹೇಳಿದ್ರೆ ಸಣ್ಣ 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 ವ್ಯಾಪಾರಸ್ಥರು ಕೂಡ ಚಿಕ್ಕ ಚಿಕ್ಕದ ಹೂಡಿಕೆಗಳನ್ನ ನೋಡ್ತಾ ಇರ್ತಾರೆ. ನಾನು ಎಲ್ಲಿ ಹೂಡಿಕೆ ಮಾಡ್ಬೇಕು, ನಾನು ಎಲ್ಲಿ ಹಣ ಉಳಿಸ್ಬೇಕು, ಇಲ್ಲಿ ಹೂವಾಕಿದ್ರೆ ಒಳ್ಳೇದಾ, ಅಥವಾ ಇದು ನನಗೆ ಏನಾದ್ರು ದಾರಿ ತಪ್ಪಿಸ್ಬಿಡುತ್ತಾ ಅಂತ ಹೇಳಿ ಅವ್ರಿಗೆ ಯಾವ ದಾರಿಗಳಿದೆ ಅಂತ ಹೂಡಿಕೆ ಮಾಡ್ಲಿಕ್ಕೆ ಏನಾದ್ರು? ನೋಡಿ, ಸಿಂಪಲ್ ಆಗಿ ಬ್ಯಾಂಕ್ ಎಫ್ ಡಿ, ಆರ್ ಡಿ, ಪೋಸ್ಟ್ ಆಫೀಸ್ ಎಫ್ ಡಿ, ಪೋಸ್ಟ್ ಆಫೀಸ್ ಆರ್ ಡಿ, ಇವೆಲ್ಲ ಸೇಫ್ ಇರುವಂತ ಇನ್ಸ್ಟ್ರೂಮೆಂಟ್ಸ್. ಅಂದ್ರೆ ಯಾವುದೇ ಕಾರಣಕ್ಕೂ ಏನು ಆಗಲ್ಲ. ಇದನ್ನ ಬಿಟ್ಟು ಜನ ಏನ್ ಮಾಡ್ತಾರಂದ್ರೆ, ಎಸ್ಪೆಷಲಿ ದಿನಗೂಲಿ ನೌಕರರು ಅಥವಾ ಈ ಲೋ ಇನ್ಕಮ್ ಇರೋರು ಏನ್ ಮಾಡ್ತಾರಂದ್ರೆ, ರಿಟರ್ನ್ ಹೆಚ್ಚಿಗೆ ಎಲ್ಲಿ ಬರುತ್ತೆ ಅನ್ನೋದ್ರ ಕಡೆ ಗಮನ ಕೊಡ್ತಾರೆ. ಚಿಟ್ ಫಂಡ್ ಆಗ್ಬೋದು, ಅಥವಾ ಯಾರಿಗಾದ್ರೂ ಕೈ ಸಾಲ ಕೊಡೋದು. ಬ್ಯಾಂಕ್ ನಲ್ಲಿ ಇಟ್ರೆ ನಮಗೆ ವರ್ಷಕ್ಕೆ 6% ಸಿಗುತ್ತೆ, ಇಲ್ಲಿ 15ರಿಂದ 20% ಕೊಡ್ತಾನೆ, ಅಥವಾ ಪ್ರತಿ ತಿಂಗಳ 1.5-2% ಕೊಡ್ತಾನೆ ಅಂದ ತಕ್ಷಣ ಅವ್ರಿಗೆ ದುಡ್ಡು ಕೊಟ್ಬಿಡೋದು. ನಿಮಗೆ ನಂಬಿಕೆ ಇರ್ಬೋದು, ಅವ್ರ ಮೇಲೆ ನಂಬಿಕೆ ಇರ್ಬೋದು, ಈಗೇನೋ ಅವ್ರ ಬಿಸ್ನೆಸ್ ಚೆನ್ನಾಗಿರ್ಬೋದು, ನೀವ್ ಯಾರಿಗೆ ಕೊಡ್ತಾ ಇದ್ದೀರಾ ಅವರು. ಬಟ್ ಅಕಸ್ಮಾತ್ ಏನಾದ್ರು ಅವ್ರು ಫೈನಾನ್ಷಿಯಲಿ ಲಾಸ್ ಆದ್ರೆ ಅಥವಾ ಫೈನಾನ್ಷಿಯಲ್ ಟ್ರಬಲ್ ಆದ್ರೆ ನೀವು ಹಾಕಿರುವಂತ ದುಡ್ಡು ಪರ್ಮನೆಂಟ್ ಆಗಿ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಕೈ ಸಾಲ ಕೊಡಬೇಡಿ. ನಂತರ ಈ ರಿಟರ್ನ್ಸ್ ಹೆಚ್ಚಿಗೆ ಬರುತ್ತೆ, ಬ್ಯಾಂಕ್ ಎಫ್ ಡಿಗಿಂತ ರಿಟರ್ನ್ಸ್ ಹೆಚ್ಚಿಗೆ ಬರುತ್ತೆ ಅಂದ್ಬಿಟ್ಟು ಯಾವ್ದೋ ಸ್ಕೀಮ್ದಲ್ಲಿ ಹಾಕೋದು, ಚಿಟ್ ಫಂಡ್ ದಲ್ಲಿ ಹಾಕೋದು. ಯಾರೋ 2 ವರ್ಷದಲ್ಲಿ ದುಡ್ಡು ಡಬಲ್ ಮಾಡ್ತೀನಿ ಅಂತಾರೆ, ಅಲ್ಲಿ ರಿಯಲ್ ಎಸ್ಟೇಟ್ ದಲ್ಲಿ ಇಷ್ಟು ಅಪ್ರಿಷಿಯೇಟ್ ಆಗಿದೆ ಅಂದ್ಬಿಟ್ಟು ಪ್ರತಿ ತಿಂಗಳ ಅಲ್ಲಿ ಹೂಡಿಕೆ ಆಗೋದು. ಇದನ್ನ ಬಿಟ್ಟು ಗೌರ್ಮೆಂಟ್ ರೆಗ್ಯುಲೇಟೆಡ್ ಪ್ರಾಡಕ್ಟ್ ಗಳನ್ನ ಹೂಡಿಕೆ ಮಾಡಿ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಸಿಂಪಲ್ ಆಗಿ ಬ್ಯಾಂಕ್ ನಲ್ಲಿ ಮಿಸ್ಗೈಡ್ ಆಗುತ್ತೋ ಇದು ಸೆಕೆಂಡರಿ, ಬಟ್ ಅಟ್ ಲೀಸ್ಟ್ ನೀವು ಸ್ಟಾರ್ಟ್ ಮಾಡ್ಬೇಕಂದ್ರೆ ನಿಮ್ಮ ಬ್ಯಾಂಕಿಗೆ ಹೋಗಿ. ನಿಮ್ಮ ಬ್ಯಾಂಕಿಗೆ ಹೋಗ್ಬಿಟ್ಟು ನೀವು, ನಾನು ಪ್ರತಿದಿನ ಅಥವಾ ಪ್ರತಿ ತಿಂಗಳ ಎಷ್ಟು ಹೂಡಿಕೆ ಮಾಡ್ಬೇಕಂದಿದ್ದೀನಿ, ಯಾವ ಪ್ರಾಡಕ್ಟ್ ಅಂತ ಹೇಳಿದ್ರೆ ಅವರೇ ಹೇಳ್ತಾರೆ. ಅಲ್ಲಿ ನೀವು ಹೂಡಿಕೆ ಮಾಡೋದು ಒಳ್ಳೇದು. ಯಾಕೆಂದ್ರೆ ನಾನು ಯಾಕೆ ಸ್ಟ್ರೆಸ್ ಕೊಟ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ದುಡ್ಡಿಗೆ ಏನಾದ್ರೂ ಮೋಸ ಆದ್ರೆ ರೆಗ್ಯುಲೇಟೆಡ್ ಇದೆ, ಗೌರ್ಮೆಂಟ್ ದವರು ಇದ್ದಾರೆ ಅದನ್ನ ಹೊಳ್ಳಿ ಕೊಡಿಸ್ಲಿಕ್ಕೆ. ನೀವೇನಾದ್ರೂ ಚಿಟ್ ಫಂಡ್ ದಲ್ಲಿ ಹಾಕೋದು, ಅಥವಾ ಕೈ ಸಾಲ ಕೊಡೋದು, ಅಥವಾ ಯಾರೋ ದುಡ್ಡು ಡಬಲ್ ಮಾಡ್ತಾರ ಅಂದ ತಕ್ಷಣ ಅವ್ರಿಗೆ ಕೊಡೋದು, ಈ ತರ ಮಾಡ್ತಾ ಹೋದ್ರೆ ನೀವು ಹೂಡಿಕೆ ಮಾಡಿರುವಂತ ಅಸಲನ್ನೇ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಸಿಂಪಲ್ ಆಗಿ ಇರುವಂತಹ ಪ್ರಾಡಕ್ಟ್ ಗಳನ್ನ ಹೂಡಿಕೆ ಮಾಡಿ. ನಿಮ್ಗೆ ಇದಕ್ಕಿಂತ ಚೆನ್ನಾಗಿರುವಂತ ಪ್ರಾಡಕ್ಟ್ ಬೇಕಂದ್ರೆ ಮ್ಯೂಚುವಲ್ ಫಂಡ್ಸ್ ಅಂತದೆಲ್ಲ ಬೇರೆ ಇದೆ. ಬಟ್ ನಿಮ್ಗೆ ಗೊತ್ತಿದ್ರೆ ಮಾಡಿ, ಗೊತ್ತಿಲ್ಲ ಅಂದ್ರೆ ಸಿಂಪಲ್ ಅಂಡ್ ಬೆಸ್ಟ್ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ್ರೆ ಬ್ಯಾಂಕ್ ಎಫ್ ಡಿ ಅಲ್ಲಿ ಇಡೋದು, ಅಥವಾ ಆರ್ ಡಿ ಅಲ್ಲಿ ಹಾಕೋದು, ಅಥವಾ ಏನು ಇಲ್ಲ ಅಂದ್ರೆ ಈ PPF, SSY ಅಥವಾ NPS ನಿಮ್ಮ ರಿಟೈರ್ಮೆಂಟ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಲಾಂಚ್ ಮಾಡಿರುವಂತ ಪ್ರಾಡಕ್ಟ್. ವರ್ಷಕ್ಕೆ ಮಿನಿಮಮ್ 1,000 ಪ್ರತಿ ವರ್ಷಕ್ಕೆ ಮಿನಿಮಮ್ 1,000 ಅಲ್ಲಿ ನೀವು ಹಾಕ್ಬೋದಲ್ಲ. ಗೌರ್ಮೆಂಟ್ ರೆಗ್ಯುಲೇಟೆಡ್, ನಿಮ್ ದುಡ್ಡಿಗೆ ಏನೂ ಮೋಸ ಆಗಲ್ಲ, ನಿಮ್ದು ಫ್ಯೂಚರ್ ಸುರಕ್ಷಿತ ಆಗಿರುತ್ತೆ. ಸೊ ಈ ತರ ರೆಗ್ಯುಲೇಟೆಡ್ ಇರುವಂತ ಪ್ರಾಡಕ್ಟ್ ಅಲ್ಲಿ ಹಾಕಿದ್ರೆ ಒಳ್ಳೇದು ಅಂತ ನಾನು ಹೇಳಿದ್ದೆ. ಖಂಡಿತ. ಯಾಕೆಂತ ಹೇಳಿದ್ರೆ ಈ ಕಿರುಸಾಲ ಕೈ ಹೋಗ್ತಕ್ಕಂಥ ನೀವು ಹೇಳಿದ್ರಿ, ಏನಾದ್ರೂ ಎಡವಟ್ ಆಗ್ಬಿಟ್ರೆ ಖಂಡಿತವಾಗ್ಲೂ ಕೂಡ ಮತ್ತೆ ಫೈನಾನ್ಷಿಯಲಿ ಡೌನ್ ಆಗ್ತಕ್ಕಂಥ ಸಾಧ್ಯತೆ. ಹೌದು, ಈ ಸೆಳೆತಗಳು ಅವ್ರನ್ನ ಅಟ್ರಾಕ್ಟ್ ಮಾಡುತ್ತೆ ಸರ್. ಯಾಕೆಂತ ಹೇಳಿದ್ರೆ ಡಿಸ್ಕೌಂಟ್ ಆಗಿರ್ಬೋದು, ಅಥವಾ ಕಮ್ಮಿ ಸಾಲದಲ್ಲಿ ಕಮ್ಮಿ ಬಡ್ಡಿಲಿ ಕೊಡ್ತೀವಿ, ತಕ್ಷಣವಾಗಿ ನಿಮ್ಗೆ ಹಣ ಕೊಡ್ತೀವಿ, ಇವು ಅವರಿಗೆ ಬೇಕಾದಂತ ಅದೇ ಸೆಳೆತಗಳು ಜಾಸ್ತಿ ಆಗುತ್ತೆ. ಅಂತವ್ರು ಏನ್ ಮಾಡ್ಬೇಕಂತ, ಯಾಕೆಂತ ಹೇಳಿದ್ರೆ ತಕ್ಷಣವಾಗಿ ನನಗೆ 10,000 ರೂಪಾಯಿ ದುಡ್ಡು ಬೇಕು, ಯಾರು ಕೊಡ್ತಾರೆ? ನಾವು ಕೊಡ್ತೀವಿ ಬನ್ನಿ ಅಂತ, ಅದಕ್ಕೊಂದು 15%, 17% ಬಡ್ಡಿ ಆಗ್ತಕ್ಕಂಥ ಇವೆಲ್ಲ ಕೂಡ ಇರುತ್ತೆ. ಇದರಿಂದ ತಪ್ಪಿಸ್ಕೊಳ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಈ ಸೆಳೆತಗಳಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅಂತ ಅವ್ರ ಪ್ಲಾನಿಂಗ್ ಇರ್ಬೇಕಲ್ಲ. ಒಂದೇದು ಹೂಡಿಕೆ ಮಾಡುವಾಗ ಒಂದೇ ಸಿಂಪಲ್ ರೂಲ್ ಇಟ್ಕೊಂಡ್ಬಿಡಿ. SBI ಬ್ಯಾಂಕ್ ಅಥವಾ ನ್ಯಾಷನಲೈಸ್ ಬ್ಯಾಂಕ್ ಎಫ್ ಡಿಗಿಂತ ಯಾರಾದ್ರೂ ರಿಟರ್ನ್ ಹೆಚ್ಚಿಗೆ ಕೊಡ್ತಾರಂದ್ರೆ ಅದು ಒನ್ ವೇ ಆರ್ ಅನದರ್ ರಿಸ್ಕ್ ಅಂತ ತಿಳ್ಕೊಬೇಕು. ರಿಸ್ಕ್ ಕಲರ್ ಚೇಂಜ್ ಇರುತ್ತೆ, ಬೇರೆ ಬಣ್ಣ ಇರುತ್ತೆ, ಕಲರ್ ಚೇಂಜ್ ಇರುತ್ತೆ, ಪ್ರಾಡಕ್ಟ್ ಬೇರೆ ಇರುತ್ತೆ. ಬಟ್ ಬ್ಯಾಂಕ್ ಎಫ್ ಡಿ ಅಥವಾ ಪೋಸ್ಟ್ ಆಫೀಸ್ ಎಫ್ ಡಿಗಿಂತ ಯಾರಾದ್ರೂ ರಿಟರ್ನ್ ಹೆಚ್ಚಿಗೆ ಕೊಡ್ತಾರಂದ್ರೆ ಅಲ್ಲಿ ರಿಸ್ಕ್ ಇದ್ದೇ ಇರುತ್ತೆ. ಆ ರಿಸ್ಕ್ ಅನ್ನ ನೀವು ನೋಡ್ಬಿಟ್ಟೇನೆ ಹೂಡಿಕೆ ಮಾಡ್ಬೇಕು. ನಂತರ ಈ ಕೈ ಸಾಲ ಕೊಡ್ತಾರ ಅಥವಾ ಇನ್ಸ್ಟಂಟ್ ಆ್ಯಪ್ ಮುಖಾಂತರ ನನಗೆ ಲೋನ್ ಸಿಗುತ್ತೆ 10,000 ಒಂದು 2 ನಿಮಿಷದಲ್ಲಿ ಸಿಗುತ್ತೆ ಅಂದ್ರೆ ಅವರು ಮೂರ್ಖರಲ್ಲ. ಯಾರು ನಿಮ್ಗೆ ಸಾಲ ಕೊಡ್ತಿದ್ದಾರಲ್ಲ ಅವ್ರು ಮೂರ್ಖರಲ್ಲ. ನಿಮ್ದು ಕ್ರೆಡಿಬಿಲಿಟಿ ನೋಡಲ್ಲ, ನೀವು ಎಷ್ಟು ಕೊಡ್ಲಿಕ್ಕೆ ನೀವು ಶಕ್ತರಿದ್ದೀರಿ ಅನ್ನೋದು ನೋಡಲ್ಲ. ಸುಮ್ಮನೆ ಕಣ್ಣು ಮುಚ್ಚಿ ಕೊಡ್ತಾ ಇದ್ದಾರಂದ್ರೆ SBI ದವರಾಗಲಿ ಅಥವಾ ನ್ಯಾಷನಲೈಸ್ ಬ್ಯಾಂಕ್ಸ್ ಅವರಾಗಲಿ ಒಂದು ತಿಂಗಳಗಟ್ಟೆ ಅಡ್ಡಾಡಿಸಿ ನಿಮಗೆ ಒಂದು 10,000 ಲೋನ್ ಕೊಡ್ಲಿಕ್ಕೂ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ತಗೊಂಡ್ಬಿಟ್ಟು ಸ್ಕ್ರೂಟಿನಿ ಮಾಡ್ಬಿಟ್ಟು ಕೊಡ್ತಾರಂದ್ರೆ ಅವ್ರ ಸೇಫ್ಟಿ ನೋಡ್ತಿರ್ತಾರೆ. ಇಲ್ಲಿ ಅವ್ರ ಸೇಫ್ಟಿ ನೋಡ್ತಾ ಇರಲ್ಲ,
ನೀವು ದುಡ್ಡು ಕೊಟ್ಟ ತಕ್ಷಣ ಚಕ್ರ ಬಡ್ಡಿ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹ್ಮ್ ಹ್ಮ್ ಚಕ್ರ ಬಡ್ಡಿ ಅದು ಎಷ್ಟು ಇರುತ್ತೆ ಅಂದ್ರೆ 15 25% ಇರುತ್ತೆ. ತಗೊಳ್ಳುವಾಗ ಇನ್ಸ್ಟಂಟ್ ಆಗಿ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಿರ್ತೀನಿ, ಇನ್ಸ್ಟಂಟ್ ಏನೇ ಇದ್ರು ಕೂಡ ಡೇಂಜರಸ್. ಹ್ಮ್ 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 ಸಾವುಕಾರ ಆಗ್ಬೇಕು ಅಥವಾ ದುಡ್ಡು ಗಳಿಸ್ಬೇಕು ಅನ್ನೋದು ಇನ್ಸ್ಟಂಟ್ ಇದ್ರೆ ಅದು ಡೇಂಜರು. ಹ್ಮ್. ಲೋನ್ ಕೊಡ್ತಾ ಇದ್ದಾರೆ ಇನ್ಸ್ಟಂಟ್ ಆಗಿ ಅಂದ್ರೂ ಕೂಡ ಅದು ಡೇಂಜರು. ಇನ್ಸ್ಟೆಂಟ್ ಅನ್ನೋದೇ ಡೇಂಜರ್. ಡೇಂಜರು. ಸೊ ಅದಕ್ಕೋಸ್ಕರ ನೀವು ಈ ಇನ್ಸ್ಟಂಟ್ ಲೋನ್ ಟ್ರ್ಯಾಪ್ ಇಂದ ಹೊರಗಡೆ ಬರ್ಬೇಕಂದ್ರೆ ನೀವು ಫೈನಾನ್ಷಿಯಲ್ ಪ್ಲಾನಿಂಗ್ ಮಾಡ್ಲೇಬೇಕು. ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದ ತಕ್ಷಣ ಈ ದೊಡ್ಡ ಕಾಂಪ್ಲಿಕೇಟೆಡ್ ಅಂತ ಏನಿಲ್ಲ, ಸಿಂಪಲ್ ಆಗಿ ಹೇಳಿದಿನಲ್ಲ, ಒಂದಿಷ್ಟು ಎಮರ್ಜೆನ್ಸಿ ಫಂಡ್ ಅಂತ ತೆಗೆದಿಟ್ಬಿಡಿ. ನಿಮ್ ಪ್ರತಿ ತಿಂಗಳ ಒಂದು 20,000 ಖರ್ಚಿದೆ ಅಂದ್ರೆ ಒಂದು 6 ತಿಂಗಳ ಖರ್ಚು ತೆಗೆದಿಟ್ಬಿಡಿ. ಅಥವಾ ನಿಮ್ ಬಿಸ್ನೆಸ್ ಗೆ ಸ್ವಲ್ಪ ಹೆಚ್ಚು ಕಮ್ಮಿ ಬೇಕಾಗತ್ತೆ, ನಿಮ್ಮ ಡೈಲಿ ಬಿಸ್ನೆಸ್ ಗೆ ದುಡ್ಡು ಬೇಕಾಗತ್ತಂದ್ರೆ ಒಂದು ತಿಂಗಳದಷ್ಟು ದುಡ್ಡು ತೆಗೆದಿಟ್ಬಿಡಿ. ಅಂತ ಸಿಚುವೇಶನ್ ದಲ್ಲಿ ಏನಾಗತ್ತಂದ್ರೆ ಇನ್ಸ್ಟಂಟ್ ಲೋನಿನ ಮೊರೆ ಹೋಗೋದು ತಪ್ಪುತ್ತೆ ನಿಮ್ದು. ಇನ್ಸ್ಟಂಟ್ ಲೋನ್ ಮೊರೆ ಹೋಗೋದು ತಪ್ಪುತ್ತೆ. ಅಂತ ಟ್ರ್ಯಾಪ್ ಇಂದ ಹೊರಗಡೆ ಬರ್ತೀರಾ. ಸೊ ಅದಕ್ಕೋಸ್ಕರ ಆ ಟ್ರ್ಯಾಪ್ ಇಂದ ಹೊರಗಡೆ ಬರ್ಬೇಕು. ಆ ಲೋನ್ ತಗೊಳ್ಳುವಂತ ಸಿಚುವೇಶನ್ ಇಂದ ಹೊರಗಡೆ ಬರ್ಬೇಕಂದ್ರೆ ನೀವು ಈ ಹೂಡಿಕೆಯನ್ನು ಮಾಡೋದು ಕಲಿಬೇಕು. ಹೂಡಿಕೆ ಮಾಡಿಬಿಟ್ಟು ಸ್ವಲ್ಪ ಅಮೌಂಟ್ ಅನ್ನ ಎಮರ್ಜೆನ್ಸಿ ಫಂಡ್ ಕಡೆ ಇಡೋದು ಇಂಪಾರ್ಟೆಂಟ್. ಎಸ್ ಸರ್, ಸಿಬಿಲ್ ವಿಚಾರಕ್ಕೆ ಅದು ನಾನು ಒಂದು ಸಬ್ಜೆಕ್ಟ್ ತಗೋಬೇಕಾಗಿತ್ತು. ಈ ಸಿಬಿಲ್ ಬಹಳಷ್ಟು ವ್ಯತ್ಯಾಸ ಕಾಣುತ್ತೆ. ಅಂದ್ರೆ ಈಗ ಕಮ್ಮಿ ಸಿಬಿಲ್ ಇದ್ರೆ ಹೆಚ್ಚಿನ ಬಡ್ಡಿ, ಹೆಚ್ಚು ಸಿಬಿಲ್ ಇದ್ರೆ ಕಮ್ಮಿ ಬಡ್ಡಿ ಸಾಲ ಸಿಗ್ತಕ್ಕಂಥದ್ದು. ಈ ಕಮ್ಮಿ ಸಿಬಿಲ್ನವರು ಹೆಚ್ಚು ಮಾಡಕ್ಕೆ ಏನ್ ಮಾಡಬೇಕು, ಈ ಕಮ್ಮಿ ಇಂಟ್ರೆಸ್ಟ್ ಯಾವ ರೀತಿ ತಗೋಬೇಕು ಅಂತ ನೋಡಿ. ಸಿಬಿಲ್ ಸ್ಕೋರ್ ಹೆಚ್ಚಿಗೆ ಮಾಡ್ಲಿಕ್ಕೆ ಇನ್ಸ್ಟಂಟ್ ಆಗಿರುವಂತ ಯಾವುದೇ ಸೊಲ್ಯೂಷನ್ ಇಲ್ಲ. ನೀವು ಯಾವ್ದಾದ್ರು ಕ್ರೆಡಿಟ್ ತಗೋಬೇಕು ಅಥವಾ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿ. ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿದ ತಕ್ಷಣ ಕಣ್ಣು ಮುಚ್ಚಿ ಯೂಸ್ ಮಾಡಬೇಡಿ. ಈಗ ಕ್ರೆಡಿಟ್ ಕಾರ್ಡ್ ಅನ್ನ ಬಹಳ ಜನ ಏನ್ ಮಾಡ್ತಾರಂದ್ರೆ ಇನ್ಸ್ಟಂಟ್ ಆಗಿ ನಾನು ಸ್ವಾಪ್ ಮಾಡ್ಬಿಡ್ಬೋದಲ್ಲ ಅಂತ ತಗೊಂಡ್ಬಿಡ್ತಾರೆ. ತಮ್ಮ ಹತ್ರ ದುಡ್ಡು ಇರಲ್ಲ, ತಗೊಂಡ್ಬಿಡ್ತಾರೆ. ಅದ್ರ ಬದಲು ಏನ್ ಮಾಡ್ಬೇಕಂದ್ರೆ ನಿಮ್ ಹತ್ರ ದುಡ್ಡಿದ್ರೆ ಮಾತ್ರ ಕ್ರೆಡಿಟ್ ಕಾರ್ಡ್ ಅನ್ನ ಯೂಸ್ ಮಾಡಿ. ಫಾರ್ ಎಕ್ಸಾಂಪಲ್, ಒಂದು 1,000 ರೂಪಾಯಿದು ಏನಾದ್ರು ಐಟಮ್ ತಗೊಳ್ತಾ ಇದ್ದೀರಾ, ಕ್ರೆಡಿಟ್ ಕಾರ್ಡ್ ಅನ್ನ ನಾನು ಸ್ವಾಪ್ ಮಾಡ್ತಾ ಇದ್ದೀನಿ. ನನ್ನ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಒಂದು 1,000 ರೂಪಾಯಿ ಇದೆ ಅಂದ್ರೆ ಕ್ರೆಡಿಟ್ ಕಾರ್ಡ್ ಅನ್ನ 1,000 ರೂಪಾಯಿ ಯೂಸ್ ಮಾಡಿ. ಆ ಕ್ರೆಡಿಟ್ ಕಾರ್ಡ್ 1,000 ರೂಪಾಯಿ ಯೂಸ್ ಮಾಡಿದ ನಂತರ ಆ 1,000 ರೂಪಾಯಿನ ಅದಕ್ಕೋಸ್ಕರ ತೆಗೆದಿಡೋದು ಇಂಪಾರ್ಟೆಂಟ್. ಯಾಕಂದ್ರೆ ಮುಂದೆ ಇನ್ನೊಂದು 20-25 ಅಥವಾ ಒಂದು ತಿಂಗಳಲ್ಲಿ ಅವ್ರಿಗೆ ನಾನು ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ಅವ್ರು ಹಾಕುವಂತ ಇಂಟ್ರೆಸ್ಟ್ ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರ ಕ್ರೆಡಿಟ್ ಕಾರ್ಡ್ ಮುಖಾಂತರ ನೀವು ಎವ್ರಿ ಡೇ ಟ್ರಾನ್ಸಾಕ್ಷನ್ ಮಾಡಿ ಅಥವಾ ನಿಮ್ಮ ಟ್ರಾನ್ಸಾಕ್ಷನ್ ಅನ್ನ ಮಾಡ್ಬಿಟ್ಟು ಟು ಸರ್ಟನ್ ಎಕ್ಸ್ಟೆಂಟ್ ಕ್ರೆಡಿಟ್ ಸ್ಕೋರ್ ಅನ್ನ ಇಂಪ್ರೂವ್ ಮಾಡಬಹುದು. ಕ್ರೆಡಿಟ್ ಸ್ಕೋರ್ ಅನ್ನ ಇಂಪ್ರೂವ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದ್ರೆ, ನಿಮಗೇನಾದ್ರೂ ಈಗ ಮನೆ ಕಟ್ಟಿಸ್ತೀನಿ ಅಂತೀರಿ, ಮನೆ ಸಾಲ ಬೇಕಾಗುತ್ತಂದ್ರೆ ಅವಾಗ ಅವರೇ ಕಲ್ಪಟ್ಟು ಲೋನ್ ಕೊಡ್ತಾರೆ ನಿಮ್ಗೆ. ಸೊ ಕ್ರೆಡಿಟ್ ಸ್ಕೋರ್ ಇಂಪಾರ್ಟೆಂಟ್. ಕ್ರೆಡಿಟ್ ಸ್ಕೋರ್ ಇಂಪಾರ್ಟೆಂಟ್ ಆದ ತಕ್ಷಣ ಕ್ರೆಡಿಟ್ ಕಾರ್ಡು ಅಥವಾ ಇಂಥ ಲೋನ್ ಟ್ರ್ಯಾಪ್ ದಲ್ಲಿ ಬೀಳೋ ಬದಲು ಆ ಲೋನ್ಗಳನ್ನು ಕೂಡ ಹೇಗೆ ನಾನು ಇಂಟೆಲಿಜೆಂಟ್ ಆಗಿ ಯೂಸ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್. ಬಹಳ ಮುಖ್ಯವಾಗಿ ಅದನ್ನೇ, ಯಾಕಂತೇಳಿ ಸರಿಯಾಗಿ ಅದನ್ನು ಫಾಲೋ ಮಾಡ್ಕೊಂಡು ಹೋಗ್ಬೇಕು, ಕಟ್ಟಬೇಕು. ಹಾಗಾದ್ರೆ ನನಗೆ ಬಹಳಷ್ಟು ಕರೆಗಳು ಬಂತು. ಸರ್, ನೀವು ಗೋಲ್ಡ್ ಲೋನ್ ತಗೊಳ್ಳಿ. ಗೋಲ್ಡ್ ಲೋನ್ ನಿಂದ ನಿಮ್ ಸಿಬಿಲ್ ಸ್ಕೋರ್ ಹೆಚ್ಚಾಗುತ್ತೆ. ಯಾಕಂದ್ರೆ ಒಂದ್ಸರಿ ಡೌನ್ ಆಗ್ಬಿಟ್ಟಿರೋದ್ರಿಂದ ಗೋಲ್ಡ್ ಲೋನ್ ತಗೊಂಡ್ರೆ ಅದರಿಂದ ನಿಮ್ ಸಿಬಿಲ್ ಸ್ಕೋರ್ ಹೆಚ್ಚಾಗುತ್ತೆ ಅಂತ ನಿಜ ಅಲ್ಲ? ಗೋಲ್ಡ್ ಲೋನ್ ಇಂದ ಇಟ್ ಇಸ್ ಕ್ರೆಡಿಟ್. ಸಾಲ ತಗೊಂಡಿರ್ತೀರಿ, ಸಾಲ ತಗೊಂಡಾಗ ನೀವು ಹೇಗೆ ಪಾವತಿಸ್ತೀರಿ ಅನ್ನೋದ್ರ ಮೇಲೆ ನಿಮ್ ಕ್ರೆಡಿಟ್ ಸ್ಕೋರ್ ಹೆಚ್ಚಿಗೆ ಆಗುತ್ತೆ. ಬರೀ ಲೋನ್ ತಗೊಂಡ ನಂತರ ನಾನು ಕ್ರೆಡಿಟ್ ಸ್ಕೋರ್ ಹೆಚ್ಚಿಗೆ ಆಗಲ್ಲ. ಗೋಲ್ಡ್ ಲೋನು ಅಥವಾ ಯಾವುದೇ ಕ್ರೆಡಿಟ್ ಕಾರ್ಡ್ ಲೋನ್ ಯಾವುದೇ ತಗೊಳ್ಳಿ, ಲೋನ್ ತಗೊಂಡ ನಂತರ ನಾನು ಕರೆಕ್ಟ್ ಆಗಿ ಎವ್ರಿ ಮಂತ್ ವಿದೌಟ್ ಡಿಫಾಲ್ಟ್ ನಾ ಪೇ ಮಾಡ್ತಾ ಇದ್ದೀನ, ನಾನು ಆ ಲೋನ್ ಅನ್ನ ಅಥವಾ ಸಾಲವನ್ನ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿದ್ದೀನ, ಅದು ಇಂಪಾರ್ಟೆಂಟ್. ನಾನು ಸಾಲ ತಗೊಂಡ ತಕ್ಷಣ ನಾನು ಕ್ರೆಡಿಟ್ ಅಂದ್ರೆ ಆ ಲೋನ್ ಅನ್ನ ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ಪೇ ಮಾಡ್ತಾ ಹೋದ್ರೆ ನಿಮ್ ಕ್ರೆಡಿಟ್ ಸ್ಕೋರ್ ಇನ್ಕ್ರೀಸ್ ಆಗಿ ಆಗುತ್ತೆ. ಯಾರೇ ಆಗಿದ್ರು, ಅದು ಯಾರೇ ಆಗಿರ್ಲಿ ಕೂಡ ಬ್ಯಾಂಕ್ ಒಳಗಡೆ ಇದಾರೆ ಅಂತ ಹೇಳಿದ್ರೆ, ಬ್ಯಾಂಕ್ ಅಲ್ಲಿ ಅಕೌಂಟ್ ಇದೆ ಅಂತ ಹೇಳಿದ್ರೆ ಅವ್ರಿಗೆ ಸಿಬಿಲ್ ಇದ್ದೇ ಇರುತ್ತೆ. ಸಿಬಿಲ್ ಸ್ಕೋರ್ ಶೋ ಆಗೇ ಆಗುತ್ತೆ. ದಿನಗೂಲಿ ನೌಕರರಾದ್ರು ಅಷ್ಟೇ, ತಿಂಗಳ ವೇತನ ಪಡೆಯೋರು ಅಷ್ಟೇ, ಶ್ರೀಮಂತರು ಅಷ್ಟೇ, ಬಡವರು ಅಷ್ಟೇ, ಸಿಬಿಲ್ ಅದು ಬಹಳ ಪ್ರಮುಖವಾಗುತ್ತೆ. ಅದ್ರ ಮೇಲೆ ಲೋನ್ ತೆಗೆದುಕೊಂತದ್ದು ಒಳ್ಳೇದು ಅಂತೀರಿ? ಅಂದ್ರೆ ಅಲ್ಲ, ಅದ್ರ ಮೇಲೆ ಅಂದ್ರೆ ಸಿಬಿಲ್ ಸ್ಕೋರ್ ಮೇಲೆ, ಸಿಬಿಲ್ ಸ್ಕೋರ್ ಮೇಲೆ ಲೋನ್ ಕೊಡ್ಬೇಕಾದ್ರೆ ನಿಮ್ಗೆ ಸಿಬಿಲ್ ಸ್ಕೋರ್ ನೋಡೇ ಕೊಡೋದು. ಸಿಬಿಲ್ ಸ್ಕೋರ್ ಇಲ್ಲ ಅಂದ್ರೆ ಕೊಡೋದಿಲ್ಲ. ಸಿಬಿಲ್ ಸ್ಕೋರ್ ಮೇಲೆ ಕೊಡದಾರ ಅಂದ ತಕ್ಷಣ ಕಣ್ಮುಚ್ಚಿನೂ ತಗೋಬೇಡಿ. ನಿಮಗೆ ನೀಡಿದ್ರೆ ಮುಂದೆ ದೊಡ್ಡ ಲೋನಿಗೆ ನೀವೇನಾದ್ರೂ ಕೈ ಹಾಕ್ತಾ ಇದ್ರೆ, ಆ ಲೋನ್ ಮುಂದೆ ಫ್ಯೂಚರ್ ಇದ್ರೆ ನನಗೆ ಕ್ರೆಡಿಟ್ ಸ್ಕೋರ್ ಅನ್ನ ನಾನು ಇಂಪ್ರೂವ್ ಮಾಡ್ಬೇಕಂದ್ರೆ ಚಿಕ್ಕ ಚಿಕ್ಕ ಲೋನ್ ತಗೊಳ್ಳಿ. ಈಗ ನೀವು ಒಂದು ವೆಹಿಕಲ್ ತಗೋಬೇಕು, 2 ವೀಲರ್ ತಗೋಬೇಕಂತಿದ್ದೀರಾ ಅಥವಾ ಆಟೋ ತಗೋಬೇಕಂತಿದ್ದೀರಾ, ಲೋನ್ ತಗೊಳ್ಳಿ. ಲೋನ್ ತಗೊಂಡ್ಬಿಟ್ಟು ರೆಗ್ಯುಲರ್ ಆಗಿ ವಿದೌಟ್ ಡಿಫಾಲ್ಟ್ ಪೇ ಮಾಡ್ತಾ ಹೋಗಿ. ಪೇ ಮಾಡ್ತಾ ಹೋದ್ರೆ ಏನಾಗುತ್ತೆ, ಅದು ನಿಮ್ಮ ಕ್ರೆಡಿಟ್ ಹಿಸ್ಟ್ರಿಯನ್ನ ಟ್ರ್ಯಾಕ್ ಮಾಡ್ದಂಗೆ. ಕ್ರೆಡಿಟ್ ಹಿಸ್ಟ್ರಿ ಟ್ರ್ಯಾಕ್ ಆದಾಗ ಏನಾಗುತ್ತೆ, ಇವರು ಟ್ರಸ್ಟ್ ವರ್ದಿ ಅಂದ್ಬಿಟ್ಟು ಕ್ರೆಡಿಟ್ ರೇಟಿಂಗ್ ಹೆಚ್ಚಿಗೆ ಆಗುತ್ತೆ. ಕ್ರೆಡಿಟ್ ರೇಟಿಂಗ್ ಹೆಚ್ಚಿಗೆ ಆದಾಗ ಯಾರು ಲೆಂಡರ್ ಇರ್ತಾರ ಅಂದ್ರೆ ಸಾಲ ಕೊಡೋರು ಇರ್ತಾರಲ್ಲ, ಅವರು ನಿಮ್ ಹಿಸ್ಟ್ರಿ ನೋಡ್ತಾರೆ. ಅಂದ್ರೆ ಕ್ರೆಡಿಟ್ ರೇಟಿಂಗ್ ಅಂದ್ರೆ ಏನು, ನೀವು ಎಷ್ಟು
ನಾವು ನಿಮಗೆ ಸಾಲ ಕೊಟ್ರೆ ನೀವು ಮರುಪಾವತಿ ಮಾಡ್ಲಿಕ್ಕೆ ಎಷ್ಟು ಕೆಪಬಿಲಿಟಿ ಇದೀರ ಅನ್ನೋದು ಸಿಂಪಲ್ ಆಗಿರುವಂತ ಒಂದು ವಿಧಾನ. ಎಸ್ ಎಸ್ ಅದೇ ಗ್ರೇಟ್ ಹಾ, ಸೊ ಅದನ್ನ ನೋಡ್ಬೇಕಂದ್ರೆ ಅವ್ರು ಹೆಂಗ್ ಪ್ರೂಫ್, ನಾನು ಎಷ್ಟೇ ಇನ್ಕಮ್ ಇರ್ಲಿ ಎಕ್ಸ್ಪೆನ್ಸಸ್ ಇರ್ಲಿ ನಾನು ಎಲ್ಲಿ ಇನ್ವೆಸ್ಟ್ ಮಾಡಿದ್ರು ಕೂಡ ಅದರಿಂದ ಗೊತ್ತಾಗಲ್ಲ. ಅದನ್ನ ಹೆಂಗ್ ಪ್ರೂವ್ ಮಾಡ್ಬೇಕಂದ್ರೆ ನಾವು ಸಾಲ ತಗೋಬೇಕು. ಸಾಲ ತಗೊಬೇಕಂದ ತಕ್ಷಣ ಯಾವುದೇ ಹೋಗ್ಬಿಟ್ಟು ಸಾಲ ತಗೊಳ್ಳೋ ಬದಲು ನಿಮಗೆ ನೀಡಿರುವಂತ ಸಾಲು ಅಥವಾ ನಿಮಗೆ ಕೈ ಕಟ್ಟುವಂತ ಸಾಲು ಅಥವಾ ನಿಮ್ಮ ಇನ್ಕಮ್ ಸ್ಟಾಪ್ ಆದ್ರೂ ಕೂಡ ಅದನ್ನ ನಾನು ನನ್ನ ಕೈಯಿಂದ ನಾನು ಪೇ ಮಾಡ್ಲಿಕ್ಕೆ ಕೆಪಬಿಲಿಟಿ ಇದ್ದೀನಿ ಅನ್ನುವಂತ ಸಾಲನ್ನ ನೀವು ತಗೊಂಡ್ಬಿಟ್ಟು ವಿದೌಟ್ ಫೇಲು ಎವ್ರಿ ಮಂತ್ ಪೇ ಮಾಡ್ತಾ ಹೋಗಿ ಸಾಲವನ್ನು ಟೈಮ್ಲಿ ನೀವು ರೀಪೇ ಮಾಡಿದ್ರೆ ಕ್ರೆಡಿಟ್ ಸ್ಕೋರ್ ಅಪ್ ಆಗುತ್ತೆ. ಕ್ರೆಡಿಟ್ ಸ್ಕೋರ್ ಅಪ್ ಆದಾಗ ನಿಮ್ಗೆ ಜೆನ್ಯೂನ್ ಆಗಿ ಯಾವಾಗ ಲೋನ್ ಬೇಕಾಗಿರುತ್ತಲ್ಲ ಆ ಕ್ರೆಡಿಟ್ ಸ್ಕೋರ್ ಮೇಲೆ ನಿಮಗೆ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ ಆಗಿರುವಂತಹ ಲೋನ್ ಕೊಡ್ಲಿಕ್ಕೂ ರೆಡಿ ಇರ್ತಾರೆ. ಸರ್ ಎಷ್ಟು ಈಗ ಒಂದಲ್ಲ ಅಂತ ಇರ್ತಕ್ಕಂಥದ್ದು ನಮಗೂ ಕೂಡ ಇರಲ್ಲ. ಇಷ್ಟು ಬಡ್ಡಿ ಒಳ್ಳೇದು ಯಾಕಂತ ಹೇಳಿದ್ರೆ 17%, 18%, 15%, 13%, ಕಮ್ಮಿ ಆದಷ್ಟು ಒಳ್ಳೇದು. ಯಾವ್ದು ಬೆಸ್ಟ್ ಪರ್ಸೆಂಟೇಜ್ ಸರ್ ನಿಮ್ ಪ್ರಕಾರವಾಗಿ? ನೋಡಿ, ಲೋನ್ಗಳಲ್ಲಿ 2 ತರ ಇದೆ, ಕೆಟ್ಟ ಲೋನು ಒಳ್ಳೆ ಲೋನ್ ಅಂತ. ಕೆಟ್ಟ ಲೋನ್ ಒಳ್ಳೆ ಕೆಟ್ಟ ಲೋನ್ ಅಂದ್ರೆ ಈ ಗೋಲ್ಡ್ ಲೋನು, ಕ್ರೆಡಿಟ್ ಕಾರ್ಡ್ ಲೋನು, ಪರ್ಸನಲ್ ಲೋನು, ಇನ್ಸ್ಟಂಟ್ ಲೋನು, ಇವೆಲ್ಲ ಕೆಟ್ಟ ಪರ್ಸನಲ್ ಲೋನ್. ಯಾಕಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ತುಂಬಾ ಇರುತ್ತೆ. ಓಕೆ, ಸೊ ಅಂತ ಲೋನ್ಗಳು ಬಿಟ್ಬಿಟ್ಟು ಈ ಒಳ್ಳೆ ಲೋನ್ ಅಂದ್ರೆ ಫಾರ್ ಎಕ್ಸಾಂಪಲ್ ಹೌಸಿಂಗ್ ಲೋನ್ ಆಗ್ಬೋದು. ಈಗ ನೋಡಿ, ಹೋಮ್ ಲೋನು 8% ಗಿಂತ ಕಮ್ಮಿ ಇದೆ ರೇಟ್ ಆಫ್ ಇಂಟ್ರೆಸ್ಟ್, ಅದು ಕೂಡ ನ್ಯಾಷನಲ್ ಬ್ಯಾಂಕ್ ನಲ್ಲಿ ತಗೊಂಡ್ರೆ. ಸೊ ಈ ತರ ಒಳ್ಳೆ ಲೋನ್ಗಳ ಕಡೆಗೆ ನೀವು ಗಮನ ಕೊಡೋದು ಒಳ್ಳೇದು. ನೀವು ಕೆಟ್ಟ ಲೋನ್ಗಳನ್ನ ನೀವು ಯಾವಾಗ ಯೂಸ್ ಮಾಡ್ಬೇಕಂದ್ರೆ, ನನಗೆ ಈ ಲೋನ್ ತಗೊಳ್ಳಾರ್ದೇನೆ ನನಗೆ ಜೀವನನೇ ಇಲ್ಲ, ನನಗೆ ಫೈನಾನ್ಷಿಯಲಿ ತುಂಬಾ ಟ್ರಬಲ್ ಇದೆ ಅಂದಾಗ ಕಡೆ ಹೋಗೋದು ಒಳ್ಳೇದು. ಗೋಲ್ಡ್ ಲೋನು, ಪರ್ಸನಲ್ ಲೋನು, ಕ್ರೆಡಿಟ್ ಕಾರ್ಡ್ ಲೋನು, ಇನ್ಸ್ಟಂಟ್ ಲೋನು, ಇವು ಕೆಟ್ಟ ಲೋನ್ಗಳು. ಯಾಕಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಹೆಚ್ಚಿಗಿರುತ್ತೆ. ಅಲ್ಲಿ 15ರಿಂದ 20, 25, 30% ನಿಮ್ಗೆ ಇಂಟ್ರೆಸ್ಟ್ ಚಾರ್ಜ್ ಮಾಡ್ತಾರಂದ್ರೆ ಅವ್ರು ತಿಳ್ಕೊಳ್ಳಿ ಅವ್ರ ಮಾರ್ಜಿನ್ ಎಷ್ಟಿರ್ಬೋದು. ಸೊ ಅದಕ್ಕೋಸ್ಕರ ಅವರಿಗೆ ನಾನು ಬಕರ ಆಗೋ ಬದಲು ನಾನೇನ್ ಮಾಡ್ಬೇಕಂದ್ರೆ ಯಾವ ಒಳ್ಳೆ ಲೋನು ಕೆಟ್ಟ ಲೋನ್ ಅನ್ನೋದು ಫಸ್ಟ್ ಕ್ಯಾಟಗರೈಸೇಷನ್ ಮಾಡ್ಬೇಕು. ಓಕೆ, ನನಗೆ ಒಳ್ಳೆ ಲೋನ್ ಸಿಗ್ತಾ ಇಲ್ಲ, ಯಾಕಂದ್ರೆ ಹೋಮ್ ಲೋನ್ ಅಂದ್ರೆ ಮನೆ ಕಟ್ಟಿಸ್ಬೇಕಂದ್ರೆ ಲಕ್ಷಾಂಗಟ್ಲೆ ದುಡ್ಡು ಬೇಕು. ಬೆಂಗಳೂರಲ್ಲಿ ಇರುವಂತಹ ಜಗದಲ್ಲಿ ಕೋಟ್ಯಾಂಗಟ್ಲೆ ದುಡ್ಡು ಬೇಕು. ಈ ದಿನಗೂಲಿ ನೌಕರರಿಗೆ, ಅದು ದಿನಗೂಲಿ ಅರ್ನಿಂಗ್ ಇರೋರಿಗೆ ಅದು ಸಾಧ್ಯ ಇಲ್ಲ. ಬಟ್ ನನ್ನ ಪ್ರಕಾರ ಅದನ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ಹೇಳ್ತೀನಿ. ನೋಡಿ, ಬ್ಯಾಂಕ್ಗಳು ಕೂಡ ನಮಗೆ ಸೆಕ್ಯೂರಿಟಿ ಇದ್ದಂಗೆ. ಹಣ ಎಲ್ಲಿ ಸೆಕ್ಯೂರ್ ಆಗ್ಬೇಕು ಅನ್ನೋದು ನಮಗೆ ಗೊತ್ತಿರ್ಬೇಕು. ಹೌದು, ಅದಕ್ಕಾಗಿ ರಾಷ್ಟ್ರೀಕೃತ ಬ್ಯಾಂಕ್ಗಳು, ನ್ಯಾಷನಲ್ ಬ್ಯಾಂಕ್ಗಳು ಬಹಳಷ್ಟು ಇಂಪಾರ್ಟೆಂಟ್ ಅಂತ. ಹೌದೌದು. ನೀವು ಏನೇ ಡೀಲಿಂಗ್ ಮಾಡ್ಬೇಕಾದ್ರೂ ಕೂಡ ಈ ರಾಷ್ಟ್ರೀಕೃತ ಬ್ಯಾಂಕ್ಗಳು ಅಥವಾ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ದೊಡ್ಡ ಬ್ಯಾಂಕ್ಗಳಿವೆ, HDFC ಆಗಿರ್ಬೋದು, ICICI ಆಗಿರ್ಬೋದು, ಇಂಥ ದೊಡ್ಡ ಬ್ಯಾಂಕ್ಗಳಿವೆ. ಇಂಥವ್ರ ಜೊತೆ ವ್ಯವಹಾರ ಮಾಡೋದ್ರಿಂದ ನಿಮ್ಮ ದುಡ್ಡಿಗೂ ಸುರಕ್ಷಿತ ಇರುತ್ತೆ ಅಂಡ್ ಅವರು ಮಿಸ್ಗೈಡೆನ್ಸ್ ಮಾಡೋದಿಲ್ಲ. RBI ರೆಗ್ಯುಲೇಟೆಡ್ ಸಾಧ್ಯನೇ ಇಲ್ಲ ಏನೇನು ರೂಲ್ಸ್ ಇರುತ್ತೆ ಅದನ್ನೇ ಹೇಳ್ಬೇಕಾಗುತ್ತೆ. ಕರೆಕ್ಟ್. ಕೇಂದ್ರ ಸರ್ಕಾರ ಏನು ಆದೇಶ ಹೊರಡಿಸಿರುತ್ತೆ ಅದಕ್ಕೆ ಮಾತ್ರ ನೋಡ್ಬೇಕು. ಪ್ರತಿದಿನ ದುಡಿಯೋರಿಗೆ ಒಂದಿಷ್ಟು ಸಲಹೆಗಳನ್ನು ಕೊಡೋದಾದ್ರೆ ಯಾವ್ದಾದ್ರು ಹೂಡಿಕೆ ಮಾಡಬೇಕು, ನಿಮ್ಮ ಹಣವನ್ನು ಉಳಿಸ್ಬೇಕಂದ್ರೆ ಕೊನೆಯದಾಗಿ ಏನು? ನೋಡಿ, ಒಂದು 100 ರೂಪಾಯಿ ನೀವು ಪ್ರತಿದಿನ ಉಳಿಸ್ತೇನೆ ಅಂದ್ರೆ ಅದರಲ್ಲಿ ಫಸ್ಟ್ ನೀವು ಗೋಲ್ಗಳನ್ನ ಡಿಫೈನ್ ಮಾಡಿ. ನಿಮಗೆ ಯಾವಾಗ ದುಡ್ಡು ಬೇಕಾಗಿದೆ ಅಂತ, ನೀವು ಬಿಸ್ನೆಸ್ಗೋಸ್ಕರನೇ ಹೂಡಿಕೆ ಮಾಡ್ತಾ ಇರ್ಬೋದು, ನಿಮ್ಮ ಮಕ್ಕಳ ಎಜುಕೇಶನ್ಗೆ ಹೂಡಿಕೆ ಮಾಡ್ತಾ ಇರ್ಬೋದು, ಅಥವಾ ನಿಮ್ಮ ಮುಂದೆ ಇನ್ನೊಂದು 15-20 ವರ್ಷ ಆದ ನಂತರ ನೀವು ಮನೆ ಕಟ್ಟಿಸ್ಬೋದು, ಅಥವಾ ನಿಮ್ಮ ರಿಟೈರ್ಮೆಂಟ್ಗೆ ಅಂತ ಹೂಡಿಕೆ ಮಾಡ್ತಾ ಇರ್ಬೋದು. ಆ ಹೂಡಿಕೆ ಬಗ್ಗೆ ನಿಮ್ಗೆ ಕ್ಲಾರಿಟಿ ಇಲ್ಲ. ನೀವು ಎಷ್ಟೇ ಅಮೌಂಟ್ ಹೂಡಿಕೆ ಮಾಡ್ತಾ ಇರಲಿ, 100 ರೂಪಾಯಿ ಇರಲಿ, 1000 ಇರಲಿ, 5000 ಇರಲಿ, ಫಸ್ಟ್ ಒಂದು ಕ್ಲಾರಿಟಿ ಇಟ್ಕೊಳ್ಳಿ, ಎದಕ್ಕೋಸ್ಕರ ನಾನು ಹೂಡಿಕೆ ಮಾಡ್ತಾ ಇದ್ದೀನಿ ಅಂತ. ಅದರ ಬೇಸ್ ಮೇಲೆ ನಿಮಗೇನಾದರೂ ಇನ್ನೊಂದು 5 ವರ್ಷದ ಒಳಗಡೆ ನನಗೆ ದುಡ್ಡು ಬೇಕಾಗಿದೆ ಅಂದ್ರೆ ಎಲ್ಲೂ ನೋಡಬೇಡಿ. ಯಾಕಂದ್ರೆ ನೀವು ಹಾಕಿರುವಂತ ದುಡ್ಡಿನ ಏನ್ ಅಸಲು ಇದೆಯಲ್ಲ ಅದರ ಸೇಫ್ಟಿ ಇಂಪಾರ್ಟೆಂಟ್. ಅದಕ್ಕೋಸ್ಕರ ನಿಮ್ಮ ರಿಕ್ವೈರ್ಮೆಂಟ್ ಏನಾದ್ರೂ 5 ವರ್ಷದ ಒಳಗಡೆ ಇದೆ ಅಂದ್ರೆ ಸಿಂಪಲ್ ಆಗಿ ಬ್ಯಾಂಕ್ FD RD ಮಾಡಿ. ನ್ಯಾಷನಲೈಸ್ ಬ್ಯಾಂಕ್ ಅಥವಾ ಪೋಸ್ಟ್ ಆಫೀಸ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಮ್ಮಿ, ನಿಮ್ಗೆ ಅನಿಸ್ಬೋದು 5ರಿಂದ 6% ರಿಟರ್ನ್ ಕೊಡುತ್ತೆ. ಇಲ್ಲಿಂದ ಏನು ಬರುತ್ತೆ ಅಂದ್ಬಿಟ್ಟು ನಾವೇನಾದ್ರೂ ಹೆಚ್ಚಿಗೆ ರಿಟರ್ನ್ ಬರೋ ಕಡೆ ನೋಡಿದ್ರೆ ರಿಸ್ಕ್ ಹೆಚ್ಚಾಗಿ ನೀವು ಹೂಡಿಕೆ ಮಾಡಿರುವಂತ ಅಸಲನ್ನ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಫಸ್ಟ್ 5 ವರ್ಷದ ಒಳಗಡೆ ನಿಮಗೆ ಏನಾದ್ರೂ ದುಡ್ಡು ಬೇಕಾಗಿದೆ ಅಂದ್ರೆ ಬ್ಯಾಂಕ್ FD RD ಮಾಡಿ. ಸಿಂಪಲ್ ಆಗಿ 5 ವರ್ಷದಿಂದ 10 ವರ್ಷಕ್ಕಿಂತ ಹೆಚ್ಚಿಗಿದೆ ಅಂದ್ರೆ ಒಂದು 100 ರೂಪಾಯಿ ಹೂಡಿಕೆ ಮಾಡ್ತಾ ಇದ್ದೀರಿ ಅಂದ್ರೆ ಅದರಲ್ಲಿ ಒಂದು 30ರಿಂದ 40 ರೂಪಾಯಿಯನ್ನ ಸೇಫ್ಟಿಯಲ್ಲೇ ಹಾಕಿ. ಮತ್ತೆ RD FD ಅಥವಾ ನೀವು ಸ್ವಲ್ಪ ಬ್ಯಾಂಕ್ನವ್ರನ್ನ ಕೇಳಿದ್ರೆ ಅಥವಾ ಯಾರನ್ನಾದ್ರೂ ಫೈನಾನ್ಷಿಯಲ್ ಪ್ಲಾನರ್ ಅಥವಾ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಕೇಳಿದ್ರೆ ಅವ್ರು ನಿಮ್ಗೆ ಡೆಟ್ ಮ್ಯೂಚುವಲ್ ಫಂಡ್ ಅಂತ ಹೇಳ್ತಾರೆ, ಅಂದ್ರೆ ಸೇಫ್ಟಿ ಇರುತ್ತೆ. 100 ರೂಪಾಯಿದಲ್ಲಿ
30-40 ರೂಪಾಯಿ ಸೇಫ್ಟಿಯಲ್ಲಿ ಹಾಕಿದ ನಂತರ ರಿಮೈನಿಂಗ್ ಏನು 50-60 ರೂಪಾಯಿಗಳು ಇತ್ತಲ್ಲ, ಆ 50-60 ರೂಪಾಯಿದಲ್ಲಿ ನೀವು ಬೇಕಾದ್ರೆ ಒಂದು 10-15 ರೂಪಾಯಿ ಗೋಲ್ಡ್ದಲ್ಲಿ ಹಾಕಿ. ಗೋಲ್ಡ್ದಲ್ಲಿ ಹಾಕಬೇಕಾದ್ರೂ ಕೂಡ ಸಿಂಪಲ್ ಆಗಿರುವಂತಹ ಗೋಲ್ಡ್ ಆರ್ನಮೆಂಟ್ ತಗೊಳ್ಳಾರ್ದೇನೆ ಗೋಲ್ಡ್ ETF, ಗೋಲ್ಡ್ ಮ್ಯೂಚುವಲ್ ಫಂಡ್ ಅನ್ನುವಂತ ಈ ಸೋರಿಜಿನ್ ಗೋಲ್ಡ್ ಬಾಂಡ್ ಗವರ್ಮೆಂಟ್ ಆಫ್ ಇಂಡಿಯಾ ಇದೆ, ಅಲ್ಲಿ ಹಾಕಿ ರಿಮೈನಿಂಗ್ 50 ರೂಪಾಯಿಯನ್ನ ನೀವು ಈ ಮ್ಯೂಚುವಲ್ ಫಂಡ್ಗಳಲ್ಲಿ ಹಾಕೋದು ಒಳ್ಳೆಯದು. ಯಾಕಂದ್ರೆ ಇಂಡೈರೆಕ್ಟ್ ಆಗಿ ನೀವು ಸ್ಟಾಕ್ ಮಾರ್ಕೆಟ್ ಕೂಡ ಎಂಟ್ರಿ ಆದಂಗ ಆಗುತ್ತೆ. ಸ್ಟಾಕ್ ಮಾರ್ಕೆಟ್ ಅಂದ ತಕ್ಷಣ ಬಹಳ ಜನ ಏನ್ ತಿಳ್ಕೊಂಡಿದ್ದಾರೆ ಅಂದ್ರೆ ಇದು ಮೋಸದಾಟ, ಗ್ಯಾಮ್ಲಿಂಗು ಅಥವಾ ಜಾಸ್ತಿ. ಹಾಗೇನಿಲ್ಲ. ಮ್ಯೂಚುವಲ್ ಫಂಡ್ಗಳಲ್ಲಿ ನೀವು 100 ರೂಪಾಯಿ ಹೂಡಿಕೆ ಮಾಡೋದ್ರಿಂದನೂ ಕೂಡ 50-100 ಸ್ಟಾಕ್ಸ್ ಗಳನ್ನ ನೀವು ಸಿಂಪಲ್ ಆಗಿ ಹೋಲ್ಡ್ ಮಾಡ್ಬೋದು. ಸೊ ಡೈವರ್ಸಿಫೈ ಮಾಡಿ, ಕ್ಲಾರಿಟಿ ಇರಲಿ. ಸ್ವಲ್ಪ ಲಾಂಗ್ ಟರ್ಮ್ ಗೋಲ್ಗಳಿಗೆ ಸ್ವಲ್ಪ ರಿಸ್ಕ್ ತಗೊಳ್ಳಿ, ಬಟ್ ಶಾರ್ಟ್ ಟರ್ಮ್ ಗೋಲ್ಗಳಿಗೆ ನೀವು ರಿಸ್ಕ್ ತಗೋಬೇಡಿ ಅಂತ ಹೇಳ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸರ್. ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದೆ. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ಕಸಬತ್ತು. ಮತ್ತೊಂದು ವಿಶೇಷತೆಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ವೀಕ್ಷಣೆ ಮಾಡ್ತೀರಿ ET ಕನ್ನಡ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತೇವೆ. ಧನ್ಯವಾದಗಳು.